ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 8ನೇ ಕಂತು ಹಣದ ಬಗ್ಗೆ ಜೊತೆಗೆ 9ನೇ ಕಂತು ಹಣದ ಬಗ್ಗೆ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪಡ್ಕೋತೀರಾ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೋ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚಾನಲ್ಗೆ ಪಟ್ಟಂತ ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು, ಸರ್ 8ನೇ ಕಂತು ಹಣ ನಮ್ಗೆ ಇನ್ನೂ ಬಂದಿಲ್ಲ, ನೀವು ಹೇಳಿದ್ರೆ 20ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ನಿಮಗೆ ಬರುತ್ತೆ ಅಂತ ಹೇಳಿಬಿಟ್ಟು, ಬಟ್ ಇನ್ನೂ ಸಹ ಬಂದಿಲ್ಲ ಅಲ್ವಾ ಸರ್, ಏನು ಮಾಡೋದು ಏನೋ ಅಂತ ಇಲ್ಲಿ ಫಲಾನುಭವಿಗಳು ರಿಪೀಟೆಡ್ ಆಗಾದರೆ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಬಿಡುಗಡೆ ಆಗಿ ಏಪ್ರಿಲ್ 3ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆದರೆ ಬಿಡುಗಡೆ ಆಯಿತು. ಏಪ್ರಿಲ್ 3ನೇ ತಾರೀಕಿಂದ ಬಿಡುಗಡೆ ಆದಾಗ ಇದುವರೆಗೂ ಸಹ 100% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ಅಂತಂದರೆ ಆಗಿಲ್ಲ. ಬಟ್ 80% ಅಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆದರೆ ಜಮಾ ಆಗಿದೆ. ಈಗ 8ನೇ ಕಂತು ಹಣ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇದರ ಒಂದು ಪ್ರೋಸೆಸ್ಸು ಸ್ಪೀಡಪ್ ಆಗಿದೆ. ನಿನ್ನೆ 1 ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಇವತ್ತೂ ಸಹ ಬರೋ ಚಾನ್ಸಸ್ ಆದರೆ ಇದ್ದಾವೆ. ಇನ್ನು ಫಲಾನುಭವಿಗಳು ಕೇವಲ 2 ರಿಂದ 3 ದಿನಗಳ ಕಾಲ ವೆಯ್ಟ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ರಿಸೀವ್ ಆಗುತ್ತೆ. ಇದುವರೆಗೂ 1 ರಿಂದ 7 ಕಂತು ಹಣ ಬಂದಿದೆ. ಬಟ್ 8ನೇ ಕಂತು ಹಣ ಮಾತ್ರ ಪೆಂಡಿಂಗ್ ಇದೆ ಅಂತ ಅಂದರೆ ನಿಮಗೆ ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗುತ್ತೆ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 7ನೇ ಕಂತು ಹಣ 8ನೇ ಕಂತು ಹಣ ಪೆಂಡಿಂಗ್ ಇರುವಂಥ ಫಲಾನುಭವಿಗಳಿಗೆ ಟೋಟಲ್ 4,000 ಹಣ, ಅಥವಾ 6ನೇ ಕಂತು ಹಣದಿಂದ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಟೋಟಲ್ 6,000 ಹಣ ಆದರೆ ರಿಸೀವ್ ಆಗ್ತಿದೆ. ಇದುವರೆಗೂ 1 ಕಂತು ಹಣ ಬಂದಿಲ್ಲ ಅನ್ನುವಂತಹ ಫಲಾನುಭವಿಗಳು ಒನ್ಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ, ಜೊತೆಗೆ ನಿಮ್ಮದು KYC ಸ್ಟೇಟಸ್ ಎಲ್ಲನ ಚೆಕ್ ಮಾಡಿಸ್ಕೊಂಡು KYC ಎಲ್ಲನೂ ಆ್ಯಕ್ಟಿವ್ ಇರೋ ಥರ ಮಾಡ್ಕೊಳ್ಳಿ. ಓಕೆನಾ? ಇದು 8ನೇ ಕಂತು ಹಣ ಕುರಿತು ಅಪ್ಡೇಟು. ಈಗ ನೆಕ್ಸ್ಟು ಇಲ್ಲಿ 9ನೇ ಕಂತು ಹಣದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ನೋಡಿ, ಈಗಾಗಲೇ 8 ಕಂತು ಹಣ ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳು, ಸರ್ 9ನೇ ಕಂತು ಹಣ ಯಾವಾಗ ಬರುತ್ತೆ? ನಿಮ್ಮ ಚಾನಲಲ್ಲೇ ನಾನು ಕಮೆಂಟ್ಸನ್ನು ನೋಡಿದೆ. ಇಲ್ಲಿ ಕೆಲವೊಂದಿಷ್ಟು ಜನ ಫಲಾನುಭವಿಗಳು ಕಮೆಂಟ್ಸನ್ನು ಮಾಡ್ತಿದ್ದಾರೆ, 9ನೇ ಕಂತು ಹಣ ಬಂದಿದೆ ಅಂತ ಹೇಳಿಬಿಟ್ಟು. ಇಷ್ಟಕ್ಕೂ ಏನು ಸರ್ ಇದರ ಅಪ್ಡೇಟು, ಬಿಡುಗಡೆ ಆಗಿದೆಯಾ ಏನೋ ಅಂತ ಕೇಳ್ತಿದ್ದೀರಾ. ನೋಡಿ, ನಾನು ಸಹ ನಿನ್ನೆ ಒಂದು 3 ರಿಂದ 4 ಕಮೆಂಟ್ಸನ್ನು ನೋಡಿದೆ. ಇಲ್ಲಿ ಫಲಾನುಭವಿಗಳು 9ನೇ ಕಂತು ಹಣ ನಮಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೆ. ಫಲಾನುಭವಿಗಳು ಏನಾದರೂ ಕನ್ಫ್ಯೂಸ್ ಆಗಿದ್ದೀರಾ, 8ನೇ ಕಂತು ಹಣ ಬಂದಿದ್ರೆ ಅದನ್ನು ನೀವು 9ನೇ ಕಂತು ಹಣ ಅಂತ ಅನ್ಕೊಂಡಿದ್ದೀರಾ ಅಂತ ಅಂದರೆ, ಇಲ್ಲ ಫಲಾನುಭವಿಗಳು, ಇಲ್ಲ ಸರ್ ನನಗೆ 9ನೇ ಕಂತು ಹಣ ರಿಸೀವ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ನೋಡಿ, ಇದನ್ನು ಫಲಾನುಭವಿಗಳೇ ಕನ್ಫರ್ಮ್ ಅನ್ನು ಮಾಡಬೇಕು. ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ಫಲಾನುಭವಿಗಳು ಯಾರು ಮಿಸ್ ಮಾಡಿದೆ, ನಿಮಗೆ 9ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ನೀವೇನೇ ಕನ್ಫರ್ಮ್ ಮಾಡಬೇಕು. 9ನೇ ಕಂತು ಹಣ ಬಂದಿದ್ರೆ ನೀವು ಖಂಡಿತವಾಗ್ಲೂ ನಿಮ್ಗೆ 9ನೇ ಕಂತು ಹಣ ಯಾವಾಗ ಬಂತು, ಯಾವ ಡಿಸ್ಟಿಕ್ನವರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಯಾಕಂತ ಅಂದರೆ ಬೇರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನಾನೇನಕ್ಕೆ ನಿಮ್ಮನ್ನೇ ಕನ್ಫರ್ಮ್ ಮಾಡಿ ಅಂತ ಹೇಳಿದೆ ಅಂತ ಅಂದರೆ, ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ಸ್ ಆದರೆ ಬಂದಿತ್ತು, ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಇದೇ ತಿಂಗಳು ಕೊನೆಯಲ್ಲಿ ಹೇಳ್ತೀವಿ ಅಂತ ಹೇಳಿಬಿಟ್ಟು. ಬಟ್ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಬಂದಿದೆ ಅಂತ ಹೇಳ್ತಿದ್ದಾರೆ. ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಇರೋದ್ರಿಂದ ಇದು ಹಣ ಬಂದಿರ್ಬೋದು, ಬಟ್ ಕನ್ಫರ್ಮ್ ಇಲ್ಲ. ಫಲಾನುಭವಿಗಳು ಯಾರನ್ನೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಸಲ್ಲಿ ಕನ್ಫರ್ಮ್ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಬಟ್ ಸದ್ಯಕ್ಕೆ ನಮಗೆ ಸಿಗ್ತಿರುವಂತಹ ಒಂದು ಅಪ್ಡೇಟ್ಸ್ ಪ್ರಕಾರ 9ನೇ ಕಂತು ಹಣ ಸದ್ಯಕ್ಕೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಶಾರ್ಟ್ಲಿ 1 or 2 ವೀಕ್ಸ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಸಿಕ್ಕಿರೋದು. ಇನ್ ಕೇಸ್ ನಿಮ್ಗೆ ಏನಾದರೂ 9ನೇ ಕಂತು ಹಣ ಬಂದಿದ್ರೆ ನೀವು ನೋಡ್ಕೊಳ್ಳಿ, ಒನ್ಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಕಂತು ಹಣ ಬಂದಿದೆ ಅನ್ನೋದನ್ನ DBT ಕರ್ನಾಟಕ ಆ್ಯಪಲ್ಲಿ ಕ್ಲಿಯರ್ ಆಗಾದರೆ ಗೊತ್ತಾಗುತ್ತೆ. ಆ ಒಂದು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಸಹ ವಿಡಿಯೋ ಮಾಡಿದ್ದೀನಿ. ಅದರ ಒಂದು ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಬಟ್ ನಿಮಗೆ ಈಗಾಗಲೇ 1 ರಿಂದ 8 ಕಂತು ಹಣ ಬಂದಿದ್ರೆ ಯಾರು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಫಿಷಿಯಲ್ ಆಗಿರೋ ಅಪ್ಡೇಟ್ಸ್ ಪ್ರಕಾರ 9ನೇ ಕಂತು ಹಣ ಸದ್ಯಕ್ಕಾದರೆ ಬಿಡುಗಡೆ ಆಗಿಲ್ಲ. ಶಾರ್ಟ್ಲಿ 1 or 2 ವೀಕ್ಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.